ಪರಮ ಕರುಣಾವನು ಅಪಾರ ದಯಾಳುವನು ಆದ ಅಲ್ಲಾಹನ ಪವಿತ್ರ ನಾಮದಿಂದ ಆರಂಭಿಸುತ್ತೇನೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಮೊಹರಂ ತಿಂಗಳ ಸಂದರ್ಭದಲ್ಲಿ ಎಲ್ಲ ಮಾನವ ಕುಲಕ್ಕೆ ನಮ್ಮ ಸಂತಾಪ ಮತ್ತು ಸಂವೇದನೆಗಳು. ಕರ್ಬಲಾ ನಮಗೆ ಸತ್ಯ, ನ್ಯಾಯ ಮತ್ತು ತ್ಯಾಗದ ಸಂದೇಶವನ್ನು ನೀಡುತ್ತದೆ. ಕರ್ಬಲಾದ ನಿಜವಾದ ಅರ್ಥ ಮತ್ತು ಅದರ ಶಾಶ್ವತ ಸಂದೇಶವನ್ನು 2 ನಿಮಿಷಗಳಲ್ಲಿ ನಿಮ್ಮ ಮುಂದಿಡಲು ನಾನು ಪ್ರಯತ್ನಿಸುತ್ತೇನೆ. ನೀವು ನೋಡಿರುತ್ತಂತೆ ಅನೇಕರು ಕಪ್ಪು ಬಟ್ಟೆ ಧರಿಸಿ, ಕೆಲವರು ಬೆತ್ತಲೆ ಕಾಲಿನಲ್ಲಿ, ಕೆಲವರು ಎದೆ ಬಡಿದು ಶೋಕಾಚರಣೆ ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣವೇನು? ಸುಮಾರು 1448 ವರ್ಷಗಳ ಹಿಂದೆ ಕರ್ಬಲಾದ ಮೈದಾನದಲ್ಲಿ ಸತ್ಯ ಮತ್ತು ಅಸತ್ಯದ ನಡುವಿನ ಮಹಾ ಹೋರಾಟ ನಡೆಯಿತು. ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಆದೇಶದಂತೆ ಹಜರತ್ ಅಲಿ ಅಲೈಹಿಸ್ಸಲಾಂ ಅವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಘೋಷಿಸಿದರು. ಮನ್ ಕುಂತು ಮೌಲಾ ಫಾಜ ಅಲಿಯುನ್ ಮೌಲಾ. ನಾನು ಯಾರ ನಾಯಕನಾಗಿದ್ದೇನೋ ಹಜರತ್ ಅಲಿ ಅಲೈಹಿಸ್ಸಲಾಂ ಅವರು ಅವರ ನಾಯಕನಾಗಿದ್ದಾರೆ. ಆದರೆ ಕೆಲವರು ಹೊರಗೆ ಸ್ನೇಹಿತರಂತೆ ಕಂಡರು, ಒಳಗೆ ಶತ್ರುಗಳಾಗಿದ್ದರು. ಹಜರತ್ ಅಲಿ ಅಲೈಹಿಸ್ಸಲಾಂ ಅವರ ವಿರುದ್ಧ ಸಂಚುಗಳು ನಡೆದವು ಮತ್ತು ಅವರು ಮಸೀದಿಯಲ್ಲಿ ಅಲ್ಲಾಹ್ ಮುಂದೆ ತಲೆಬಾಗಿದ್ದಾಗ ಅನ್ಯಾಯವಾಗಿ ಹತ್ಯೆ ಮಾಡಲಾಯಿತು. ನಂತರ ಅವರ ಹಿರಿಯ ಪುತ್ರ ಹಜರತ್ ಇಮಾಮ್ ಹಸನ್ ಅಲೈಹಿಸ್ಸಲಾಂ ಅವರಿಗೆ ವಿಷ ನೀಡಿ ಶಹೀದ್ ಮಾಡಲಾಯಿತು. ಆ ಬಳಿಕ ಯಜೀದ್ ಅಧಿಕಾರಕ್ಕೆ ಬಂದಾಗ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ಅವರಿಂದ ತನ್ನ ಅಧಿಕಾರವನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿದನು. ಆದರೆ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ಅವರು ನನ್ನಂತಹ ವ್ಯಕ್ತಿ ಯಜೀದ್ನಂತಹ ಅನ್ಯಾಯ ಅಧೀನವನ್ನು ಒಪ್ಪಲಾರನು ಎಂದು ಸ್ಪಷ್ಟವಾಗಿ ಹೇಳಿದರು. ನಂತರ ಕರ್ಬಲಾದಲ್ಲಿ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ಅವರ ಕುಟುಂಬದವರು ಮತ್ತು ಸಹಚರರ ಮೇಲೆ 3 ದಿನಗಳ ಕಾಲ ನೀರನ್ನು ಬಂದ್ ಮಾಡಲಾಯಿತು. 6 ತಿಂಗಳ ಶಿಶುವಾದ ಹಜರತ್ ಅಲಿ ಅಸ್ಗರ್ ಅಲೈಹಿಸ್ಸಲಾಂ ಅವರನ್ನು ಕ್ರೂರವಾಗಿ ಕೊಲ್ಲಲಾಯಿತು. ಕೊನೆಗೆ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ಮತ್ತು ಅವರ ಕುಟುಂಬದ ಅನೇಕ ಸದಸ್ಯರು ವೀರಮರಣ ಹೊಂದಿದ್ದರು. ಆದ್ದರಿಂದಲೇ ಇಂದು 1448 ವರ್ಷಗಳಾದರೂ ನಾವು ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ಅವರ ತ್ಯಾಗ, ಸತ್ಯನಿಷ್ಠೆ ಮತ್ತು ನ್ಯಾಯಕ್ಕಾಗಿ ನೀಡಿದ ಬಲಿದಾನವನ್ನು ಸ್ಮರಿಸುತ್ತೇವೆ. ಈ ಶೋಕಾಚರಣೆ ಕೇವಲ ಕಣ್ಣೀರಿನಲ್ಲ, ಅನ್ಯಾಯದ ವಿರುದ್ಧ ಸತ್ಯದ ಧ್ವನಿಯಾಗಿದೆ. ಧನ್ಯವಾದಗಳು. ನನ್ನ ಹೆಸರು ಶಬಾಹತ್ ಹುಸೇನ್, ಅಲಿಪುರ ಅಂಜುಮನೆ ಜಾಫ್ರಿ ಅಧ್ಯಕ್ಷನು.